ಸಂಕ್ರಾಂತಿ ಹಬ್ಬ ನಾಳೆ ಇಡೀ ರಾಜ್ಯವೇ ಈಗ ಸಂಕ್ರಾಂತಿ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಆ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನೀಗ. ನಾಳೆ ಸಂಕ್ರಾಂತಿ ಹಬ್ಬದ ಸಡಗರ, ಮಾರುಕಟ್ಟೆಗಳಲ್ಲಿ ಖರೀದಿಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಈಗ ನಾಳೆಯ ಸಂಕ್ರಾಂತಿ ಆಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಮ್ಮ ಜನ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಕೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಜನ, KR ಮಾರ್ಕೆಟು ಜೊತೆಗೆ ಮಲ್ಲೇಶ್ವರಂ ಆಗಿರೋದು, ಯಶವಂತಪುರ ಮಾರ್ಕೆಟ್ನಲ್ಲಿ ಜನಜಂಗುಳಿ. ಹೂಗಳ ಬೆಲೆ ಗಗನಕ್ಕೇರಿಬಿಟ್ಟಿದೆ. ಜೊತೆಗೆ ಕಬ್ಬಿನ ಜಲ್ಲೆ ನೋಡಿ, ಕಬ್ಬಿನ ಜಲ್ಲೆ 100 ರೂಪಾಯಿ ಅಂತೆ. ಮಲ್ಲಿಗೆ ಮೊಗ್ಗು 2000 ರೂಪಾಯಿ KG, ಕಡಲೆಕಾಯಿ KG 80 ರೂಪಾಯಿ. ಆದರೂ ನಮ್ಮ ಜನ ನೋಡಿ, ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ರೇಟ್ ಜಾಸ್ತಿನೇ ಇದೆ. ಚಳಿ ಇರೋದ್ರಿಂದಾಗಿ ಮಾರುಕಟ್ಟೆಗೆ ಹೂಗಳು ಅಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಮತ್ತು ಕಬ್ಬಿನ ಜಲ್ಲೆಗಳು ಕೂಡ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಜಾಸ್ತಿ ರೇಟ್ ಇದೆ. ಹೂವಿಂದು ಕೂಡ ಅಷ್ಟೇ. ಹಾಗಾಗಿ ಜನ ಏನೇ ಆಗಲಿ ನಾವು ಸಂಕ್ರಾಂತಿಯನ್ನು ಜೋರು ಮಾಡಬೇಕು ಅಂತ ಹೇಳಿ ಮಾರ್ಕೆಟ್ಗಳತ್ತ ಮುಗಿಬೀಳ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಈಗ ಖರೀದಿಯ ಒಂದು ಭರಾಟೆ ಜೋರಾಗಿದೆ. ಸಾಕಷ್ಟು ಸುದ್ದಿಗಳು ಇನ್ನೂ ಕೂಡ ಇದ್ದಾವೆ ನಮ್ಮ ಮುಂದೆ. ರಾಜಕೀಯವಾಗಿ ನಾವು ನೋಡ್ತಾ ಇದ್ವಿ, ಜೊತೆಗೆ ಸಂಕ್ರಾಂತಿಯ ಸಡಗರದ್ದು ಕೂಡ ನಾವು ಗಮನಿಸ್ತಾ ಇದ್ವಿ. ಇವೆಲ್ಲವನ್ನು ನೋಡ್ತಾ ಇದ್ದರೆ ನಾಳೆಯ ಹಬ್ಬ ಮತ್ತಷ್ಟು ಸಂಭ್ರಮ ಸಡಗರದಿಂದ ಕೂಡಿರುತ್ತೆ.